ನಾದಮಯ ಈ ಲೋಕವೆಲ್ಲ ನಾದಮಯ ಈ ಲೋಕವೆಲ್ಲ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದೆರಡು ಮಾತಾಡೋಣ. ವಿಶೇಷ ಅಂದರೆ ಎಲ್ಲ ಸರಿಯಿದ್ದು ಡೆಫ್ ಅಸೋಸಿಯೇಷನ್ ಹರಪನಹಳ್ಳಿ ಹಾಗೂ ವಿಕಲಚೇತನರ ವಿವಿಧ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಪ್ಯಾರಾಸಿಟಿಂಗ್ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇವರ ಸಹಯೋಗದೊಂದಿಗೆ ಹರಪನಹಳ್ಳಿಯ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವ ಕರ್ನಾಟಕ ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ ಟೂರ್ನಿಮೆಂಟ್ 2026 ಈ ಕಾರ್ಯಕ್ರಮದಲ್ಲಿ ಶ್ರೀ ವರಸದ್ಯೋಜಾತ ಶಿವಾಚಾರ್ಯ ಸ್ವಾಮಿಗಳು ತೆಗ್ಗಿನಮಠ ಹರಪನಹಳ್ಳಿ, ಪ್ಯಾರಾಸಿಟಿಂಗ್ ಕ್ರಿಕೆಟ್ ಆಫ್ ಕರ್ನಾಟಕ ಸೆಕ್ರೆಟರಿಯಾದ ಸಿದ್ದರೂಢ, ಅಥ್ಲೆಟಿಕ್ ಅಸೋಸಿಯೇಷನ್ ಸೆಕ್ರೆಟರಿಯಾದ ಪಟ್ಟಮ್ಮದ ನಾಗರಾಜ್, ಆರ್ ಧನರಾಜ್, MRW ತಾಲೂಕು ಪಂಚಾಯಿತಿ ಹರಪನಹಳ್ಳಿ, ಡೆಫ್ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮರ್ ಫಾರೂಕ್, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಧ್ಯಕ್ಷರಾದ ಡಿ ನಾಗರಾಜ್, MRW ಅಧ್ಯಕ್ಷರಾದ ಡಿ ಪುಣ್ಯನಾಯಕ್, ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ BK ಇಮ್ರಾನ್ ಬಾಷಾ, ಹರಪನಹಳ್ಳಿ ಪುರಸಭೆ ಸದಸ್ಯರಾದ ಬಂಗ್ಲಿ ಸೋಮಶೇಖರ್ ಉಪಸ್ಥಿತರಿದ್ದರು. ವರದಿ ಉಮರ್ ಫಾರೂಕ್, ವಾರ್ತಾ ಮಾಧ್ಯಮ ಹರಪನಹಳ್ಳಿ. ನಾದಮಯ ಈ ಲೋಕವೆಲ್ಲ ನಾದಮಯ ಈ ಲೋಕವೆಲ್ಲ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಂದೆರಡು ಮಾತಾಡೋಣ. ವಿಶೇಷ ಅಂದರೆ ಎಲ್ಲ ಸರಿಯಿದ್ದು ಮಾನವನ ದೇಹದ ಅವಯವಗಳೆಲ್ಲ ಸರಿಯಿದ್ದು ನಾವೇ ಈ ಒಂದು ಆಟೋಟ ಮತ್ತು ಕ್ರೀಡೆಗಳು ಮತ್ತು ಶಿಕ್ಷಣ ಎಲ್ಲದರಲ್ಲೂ ಕೂಡ ಎಡವಿ ಅನೇಕ ಚಟಗಳಿಗೆ ಬಲಿಯಾಗಿ ಹಿಂದುಳಿತೇವೆ. ಆದರೆ ನಿಮ್ಮನ್ನೆಲ್ಲ ನೋಡಿದರೆ ನಾವು ಯಾವುದರಲ್ಲೂ ಎಲ್ಲರಿಗಿಂತ ಕಮ್ಮಿ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಕ್ರೀಡಾಪಟುಗಳು ಈ ಕ್ರೀಡೆಗಳಲ್ಲಿ ಭಾಗವಹಿಸಿ ನಮಗೆ ಯಾವುದೇ ರೀತಿಯಾದಂಥ ಅಂಗವಿಕಲತೆಗಳಿಲ್ಲ. ನಾವು ಕೂಡ ಸಮಾಜದಲ್ಲಿ ಎಲ್ಲರಂತೆ ನಾವು ಬದುಕಿ ತೋರಿಸ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ತಾವುಗಳೆಲ್ಲ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡೆಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾಂದಿಯಾಗಿದ್ದೀರಿ. ಈ ಸಂದರ್ಭದಲ್ಲಿ ಏನು ಹೇಳೋ ವಿಚಾರಗಳಿಲ್ಲ. ಎಲ್ಲರೂ ಕೂಡ ಭಾಗವಹಿಸುವುದೇ ಮುಖ್ಯ, ಭಾಗವಹಿಸುವುದೇ ಭಾಗ್ಯ. ಸೋಲು ಗೆಲುವು ಆಟದಲ್ಲಿ ಇದ್ದಿದ್ದೆ. ಆ ರೀತಿಯಲ್ಲಿ ಎಲ್ಲರೂ ಶಾಂತಿಯುತವಾಗಿ ಆಟ ಆಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಈ ಸ್ಟೇಟ್ ಲೆವೆಲಲ್ಲಿ ಆಡಿ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ಥಾನಮಾನಗಳನ್ನು ಪಡೀರಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಈ ಅನಿಸಿಕೆಗಳಿಗೆ ವಿರಾಮವನ್ನು ನೀಡ್ತೇನೆ. ಎಲ್ಲ ಕ್ರೀಡಾಭಿಮಾನಿಗಳೇ, ಯಾವತ್ತೂ ಕೂಡ ನಮ್ಮ ಹರಪನಹಳ್ಳಿಯ ಮಾಧ್ಯಮ ಮಿತ್ರರೇ, ಈಗಾಗಲೇ ಈ ಸಮಾರಂಭವನ್ನು ಕುರಿತು ನಮ್ಮ ನಾಗರಾಜರವರು ಅನೇಕ ವಿಷಯಗಳನ್ನು ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಅವರು ಹೇಳಿದರು, ವಿಕಲತೆ ಎನ್ನುವಂಥದ್ದು ನಮ್ಮ ದೇಹಕ್ಕಷ್ಟೇ ಸೀಮಿತವಾಗಿರಬೇಕು, ಆದರೆ ನಮ್ಮ ಸಾಧನೆಗೆ ಆ ವಿಕಲತೆ ಎಂದೂ ಕೂಡ ಅಡ್ಡ ಬರಬಾರದು ಅಂತ ಹೇಳಿದರು. ಅಂದರೆ ನಾವು ಇದರಿಂದ ಏನು ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಪ್ರತಿಭೆ ಎನ್ನುವಂಥದ್ದು ಯಾರಪ್ಪನ ಮನೆಯ ಸೊತ್ತಲ್ಲ. ನಾವು ಸಾಧನೆಯಿಂದ ಪ್ರತಿಭೆಯನ್ನು ಗಳಿಸಬೇಕಾಗ್ತದೆ. ಜೊತೆಗೆ ಇಂತಹ ವಿಕಲಚೇತನರಿಗೆ ಒಂದು ಸಹಾಯ ಸಹಕಾರ ಮಾಡುವಂತಹ ಮನೋಭಾವನೆಯನ್ನು ನಾವು ಬೆಳೆಸಿಕೊಂಡಾಗ ಇವರು ಯಾರೂ ಕೂಡ ವಿಕಲಚೇತನರು ಅಲ್ಲ ಎನ್ನುವಂತಹ ಮಟ್ಟಿಗೆ ಬೆಳೀತಾರೆ ಅಂತ ಹೇಳಿದರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಮುಖ್ಯವಾಗಿ ಬೇಕಾಗ್ತದೆ. ಇವತ್ತು ಕ್ರಿಕೆಟ್ ಅಂತ ಹೇಳಿದರೆ ಯಾರಿಗಿಷ್ಟ ಇಲ್ಲ ಹೇಳಿ? ನಮ್ಮ ಮನೆಯಲ್ಲಿರುವಂತಹ LKG UKG ಓದುವಂತಹ ಒಂದು ಸಣ್ಣ ಮಗುವಿಗೂ ಕೂಡ ಕ್ರಿಕೆಟ್ ಅಂತ ಹೇಳಿದರೆ ಅತ್ಯಂತ ಪಂಚಪ್ರಾಣ ಆಗಿರುವಂತಹ ಒಂದು ಆಟ. ಈ ಕ್ರಿಕೆಟ್ ಎನ್ನುವಂಥದ್ದು ಇದು ಕೇವಲ ಆಟವಲ್ಲ, ಇವತ್ತು ನಮ್ಮೆಲ್ಲರಿಗೆ ಕಲಿಸುವಂತಹ ಶಿಸ್ತಾಗಿರ್ಬೋದು, ಧೈರ್ಯ ಆಗಿರ್ಬೋದು,
ತಂಡ ಸೋಲುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ನಮಗೆ ತಾಳ್ಮೆಯನ್ನು ತಂದು ಕೊಡುವಂಥದ್ದು ಯಾವುದು ಆಟ ಅಂತ ಹೇಳಿದರೆ ಅದು ಕ್ರಿಕೆಟ್ ಅಂತ ಹೇಳಿ ನಾವೆಲ್ಲರೂ ಕೂಡ ಇಲ್ಲಿ ಅರ್ಥವನ್ನ ಮಾಡ್ಕೊಳ್ಬೇಕಾಗ್ತದೆ. ಏನು ಈ ನಾವು ಪ್ಯಾರಾಸಿಟಿಂಗ್ ಕ್ರಿಕೆಟ್ ಅಸೋಸಿಯೇಷನ್ ಅಂತ ಹೇಳಿ ಇವತ್ತು ಅಫಿಲಿಯೇಟೆಡ್ ಆಗಿ ಒಂದು ಸಂಘವನ್ನ ನೋಂದಣಿಯನ್ನ ಮಾಡಿ ಆ ಮೂಲಕ ಕ್ರೀಡಾಪಟುಗಳಿಗೆ ವಿಶೇಷವಾಗಿರುವಂತಹ ತರಬೇತಿಯನ್ನ ವಿಶೇಷವಾಗಿರುವಂತಹ ನಿಯಮಗಳನ್ನ ಕೂಡಲೇಬೇಕು, ಕೂಡಲಿಲ್ಲ ಅಂದ್ರೆ ನೋಬಲ್ ಸುರಜ ಬಿಡಿಂಗ್ ಹೇಳ್ರ ಹಿಂಗಲ್ಲ ಒಳ್ಳೆ ಹೊಡೆತ ಸಿಕ್ಸ್ ಬಾರಿಸುವ ಮೂಲಕ ಆನಂದ್ ಅವರು ನೀನು ಒಳಗಡೆ ಇರೋ, ನೀನು ಒಳಗಡೆ ಇರೋ. 2 ಓವರ್ ಮುಕ್ತಾಯಕ್ಕೆ ತಂಡದ